ಇಲಾಖೆಗೆ ಟೋಪಿ ಹಾಕಲು ಬಂದ ತನ್ನ ತಲೆಯ ಮೇಲಿನ ಟೋಪಿ ಕಳೆದುಕೊಂಡ ಅಂಕಲಿ ಪೊಲೀಸ್ ಠಾಣೆಯ ಪೊಲೀಸ್ ಪೇದೆ ಅಡಿವೆಪ್ಪನ ಮೇಲೆ ಹುಬ್ಬಳ್ಳಿಯ ಗೋಕುಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ನಿನ್ನೆ ಹುಬ್ಬಳ್ಳಿಯ ಕೆಎಲ್ಇ ಕಾಲೇಜಿನಲ್ಲಿ ಪೊಲೀಸ್ ಪರೀಕ್ಷೆ ಇತ್ತು. ಆದರೆ ಅಲ್ಲಿ ಅಭ್ಯರ್ಥಿ ಬದಲಿಗೆ ಈಗಾಗಲೇ ಬೇರೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೊಲೀಸ್ ಅಡಿವೆಪ್ಪ ತಾನೇ ಅಂತ ಪರೀಕ್ಷೆಯನ್ನ ಬರೆಯಲು ಬಂದಿದ್ದ. ಹೀಗಾಗಿ ಈ ಸುದ್ದಿ ಹುಬ್ಬಳ್ಳಿಗೆ ನೂತನವಾಗಿ ಆಗಮಿಸಿದ ಕಾನೂನು ಸುವ್ಯವಸ್ಥೆ ಡಿಸಿಪಿ ರಾಮರಾಜನ್ ಅವರಿಗೆ ಮಾಹಿತಿ ಸಿಕ್ಕಿತ್ತು. ಮಾಹಿತಿ ಆಧರಿಸಿ ಪರೀಕ್ಷೆ ಬರೆಯಲು ಬಂದವ ನಕಲಿ ಅಭ್ಯರ್ಥಿ, ಆದರೆ ಈತ ಅಸಲಿಗೆ ಪೊಲೀಸ್ ಎಂಬ ಮಾಹಿತಿ ಬೆಳಕಿಗೆ ಬಂದಿತ್ತು. ಈಗಾಗಲೇ ಅಡಿವೆಪ್ಪನ ಮೇಲೆ ಐಪಿಸಿ ಕಲಂ 420 ವಂಚನೆ ಹಾಗೂ ಮೋಸ ಮಾಡುವ ಉದ್ದೇಶದಿಂದ 419 ಪರಸ್ಪರ ಒಪ್ಪಂದ ಮಾಡಿಕೊಂಡು ಮಾಡುವ ಕಾನೂನು ಬಾಹಿರ ಕೃತ್ಯ ಹಾಗೂ 120 ಕೃತ್ಯ ಮಾಡಲು ಮೊದಲೇ ಸಂಚು ರೂಪಿಸಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಕಳೆದ 4 ವರ್ಷಗಳಿಂದ ತಮ್ಮ ಕುಟುಂಬವನ್ನ ನಿರ್ವಹಿಸುವ ಸಲುವಾಗಿ ಆ ಒಂದು ಕಾರ್ಖಾನೆಗೆ ಸೇರಿ ಜೀವನ ನಡೆಸುತ್ತಿದ್ರು. ಆದರೆ ಇಂದು ಆ ಕಾರ್ಖಾನೆಯ ಮಾಲೀಕ ಏಕಾಏಕಿ ನೀವು ಕೆಲಸವನ್ನ ಬಿಟ್ಟು ಬಿಡಿ, ಬೇರೆ ಕಡೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದ್ದಾನೆ. ಮೊದಲೇ ಕೊರೋನಾದಿಂದ ಒಂದು ಹೊತ್ತಿನ ಊಟವನ್ನ ತುಂಬಿಸಿಕೊಳ್ಳಲು ಪರದಾಡುವ ಸಂದರ್ಭದಲ್ಲಿ ಮಾಲೀಕ ನಮ್ಮನ್ನ ಬೀದಿಗೆ ತಳ್ಳಿದ್ದಾನೆ. ಈಗ ನಮಗೆ ಸಾವೇ ಗತಿ ಅಂತ ಅನ್ನುತ್ತಿರೋದು ಕಾರ್ಮಿಕರು. ಅಷ್ಟಕ್ಕೂ ಇದೆಲ್ಲಿ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಮಾಧ್ಯಮದವರ ಮುಂದೆ ತಮ್ಮ ಗೋಳನ್ನ ಹೇಳಿಕೊಳ್ಳುತ್ತಿರೋ ಇವರೆಲ್ಲರೂ ಕೂಡ ಹುಬ್ಬಳ್ಳಿಯ ಸುತ್ತಮುತ್ತಲಿನ ಹಳ್ಳಿಯ ಕಾರ್ಮಿಕರು. ಕಳೆದ 4 ವರ್ಷದ ಹಿಂದೆ ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಕೈಗಾರಿಕಾ ಪ್ರದೇಶದಲ್ಲಿ ಇರುವ ಕಿಸಾನ್ ಅಗ್ರೋ ಇಂಡಸ್ಟ್ರೀಸ್ ಎಂಬ ರಸಗೊಬ್ಬರ ತಯಾರು ಮಾಡುವ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿದ್ರು. ಆದ್ರೆ ಇದೀಗ ಸಂಬಳವನ್ನ ಜಾಸ್ತಿ ಮಾಡಲು ಹೇಳಿದ್ದಕ್ಕೆ ನಮ್ಮನ್ನ ಕೆಲಸದಿಂದ ಇಂದು ತೆಗೆದಿದ್ದಾರೆ. ಈಗ ನಾವು ಏನ್ ಮಾಡಬೇಕು, ಕುಟುಂಬಕ್ಕೆ ಏನು ಹೇಳಬೇಕು ಅಂತಾರೆ ಇಲ್ಲಿನ ಕಾರ್ಮಿಕರು. ಇನ್ನು ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಮ್ಯಾನೇಜರ್ ಹೇಳೋದು ಹೀಗೆ: ಲಾಕ್ಡೌನ್ ಇಂದಾಗಿ ನಮ್ಮಲ್ಲಿರುವ ಸಾಮಗ್ರಿಗಳು ಮಾರಾಟವಾಗದೆ ಹಾಗೆಯೇ ಇದ್ದಾವೆ. ಹೀಗಾಗಿ ಕಂಪನಿ ಲಾಸ್ ನಲ್ಲಿದೆ. ಇದರ ನಡುವೆ ನಾವು ಹೇಗೆ ಸಂಬಳ ಕೊಡುವುದು ಅಂತ ಮ್ಯಾನೇಜರ್ ಹೇಳ್ತಾರೆ. ಇನ್ನು ಈ ಕಿಸಾನ್ ಅಗ್ರೋ ಇಂಡಸ್ಟ್ರೀಸ್ ಕಂಪನಿಯಲ್ಲಿ ರಸಗೊಬ್ಬರ ತಯಾರು ಮಾಡ್ತಾರೆ. ಹೀಗಾಗಿ ಇಲ್ಲಿ ರಾಸಾಯನಿಕಗಳನ್ನ ಕೂಡ ಜಾಸ್ತಿ ಬಳಕೆ ಮಾಡುತ್ತಾರೆ. ಆದ್ರೆ ಇಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಸುರಕ್ಷಣಾ ಸಾಮಗ್ರಿಗಳನ್ನ ಕೂಡ ಕೊಟ್ಟಿಲ್ಲ. ಹಾಗೆಯೇ ಬೆಂಕಿ ನಿರೋಧಕಗಳನ್ನ ಕೂಡ ಇಟ್ಟಿಲ್ಲ. ಇದರ ನಡುವೆ ಇಲ್ಲಿನ ಕಾರ್ಮಿಕರನ್ನು ತೆಗೆದರೆ ಬಿಹಾರದಿಂದ ಕಡಿಮೆ ಸಂಬಳಕ್ಕೆ ಕಾರ್ಮಿಕರನ್ನು ಕರೆತರುವ ವಿಚಾರದಲ್ಲಿ ಇದ್ದಾರೆ ಅಂತ ಕಾರ್ಮಿಕರು ಕೂಡ ಆರೋಪವನ್ನ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಕಂಪನಿಯು ಒಳ್ಳೆಯ ಆದಾಯದಲ್ಲಿದ್ದಾಗ ಹಗಲು ರಾತ್ರಿ ಕಂಪನಿಯ ಏಳಿಗೆಗಾಗಿ ಶ್ರಮಿಸಿದ ಕಾರ್ಮಿಕರನ್ನ ಏಕಾಏಕಿ ಕೆಲಸದಿಂದ ತೆಗೆಯುವುದು ಎಷ್ಟು ಸೂಕ್ತ ಎಂಬುದನ್ನ ಮಾಲೀಕ ಕೂಡ ತಿಳಿದುಕೊಳ್ಳಬೇಕಿದೆ. ಜೊತೆಗೆ ಬೀದಿಗೆ ಬೀಳುತ್ತಿರುವ ಕಾರ್ಮಿಕರ ಜೊತೆ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಕಂಪನಿಯ ಮಾಲೀಕನಿಗೆ ಬಿಸಿ ಮುಟ್ಟಿಸುವ ಕಾರ್ಯವನ್ನ ಮಾಡಬೇಕಿದೆ. ಈಗ ನಮ್ದು ಫರ್ಟಿಲೈಸರ್ ಇಂಡಸ್ಟ್ರಿ ಇದು. ಫರ್ಟಿಲೈಸರ್ ಇಂಡಸ್ಟ್ರಿ ನಡೆಯೋದೇ ವರ್ಷನಾಗ 4 ತಿಂಗಳ 5 ತಿಂಗಳದ. ಜನವರಿ ಇದು ಫೆಬ್ರವರಿದಾಗ ಕೊರೋನಾ ಏನು ಸ್ಟಾರ್ಟ್ ಆಯ್ತು, ಮಾರ್ಚ್ದಿಂದ ಬಂದ್ ಆಯ್ತು. ಸ್ಟಾರ್ಟ್ ಆಗಿದ್ದೆ ನಮ್ದು ಜುಲೈದಾಗ. ಜುಲೈದಿಂದ ಗೌರ್ಮೆಂಟ್ ಏನ್ ಮಾಡ್ತು, ಯೂರಿಯಾದ ಪ್ರಾಬ್ಲಮ್ ಆಗಿತ್ರಿ ರಾಜ್ಯದ ಪೂರ ಪ್ರಾಬ್ಲಮ್ ಆಗಿದ್ದಕ್ಕೆ ನಮ್ಗೆ ಯೂರಿಯಾನೇ ಸಪ್ಲೈ ಮಾಡಲಿಲ್ಲ. ಅವರು ಸಪ್ಲೈ ಮಾಡಲಾರ ನಮ್ಮ ಫ್ಯಾಕ್ಟ್ರಿನೇ ಬಂದಿತ್ತು, ಪೂರ್ತಿ ಬಂದಿತ್ತು. ಈಗ ನಮ್ಮ ಪೂರ ಬ್ಯಾಂಕಿನ ರೊಕ್ಕ ಕಟ್ಟೋದಾಗಿಲ್ಲದ ಪೇಮೆಂಟ್ ಕೊಡೋದು ನಮ್ಮ ಕೈಲಿ. ನೀವು ವರ್ಕರ್ಗೆ ನೀವೇನು ಬಯಸ್ತೀರಿ ಸರ್? ಅವರಿಗೆ ಈಗ ಹಾಕೋದಕ್ಕೆ ನಮ್ಮಲ್ಲಿ ಕೆಲಸನೇ ಇಲ್ಲ, ಬಂದ್ ಮಾಡ್ತೀನಪ್ಪ ಅಂತ ನಾ ಹೇಳಿದ್ರಿ. ಎಲ್ಲ ಪೂರ್ತಿ ಸ್ಥಗಿತ ಮಾಡ್ತಾ ಇದ್ದೀನಿ. ಈಗ ನಮ್ಮ ಕೈಲಿ ಮುಂದೆ ಏನು ಗೌರ್ಮೆಂಟ್ ನಮ್ಗೆ ಸಹಾಯ ಮಾಡ್ತಂದ್ರೆ ನಾವು ಏನಾದ್ರೆ ಮುಂದುವರಿಸ್ತೇವೆ. ಮುಂದೆ ಇಲ್ಲಾಂದ್ರೆ ಇಲ್ಲ ಸರ್, ಇಲ್ಲಾಂದ್ರೆ ನಾವು ಏನೋ ಮಾಡಲಿಕ್ಕೆ ಆಗೋದಿಲ್ಲ. ತಮ್ಮ ಹೆಸರು ಸರ್? ಶಿವಾನಂದ ರಾಜ್ಪೂತ್ ಅಂತ್ರಿ. ಎಲ್ಲ ನಮ್ಮ ಹಮಾಲಿ ಮಾಡುವ ಬಂಧುಗಳಿಗೆ ನಮ್ಮ ಉತ್ಪನ್ನಕ್ಕೆ ವಂದನೆ ಹೇಳ್ತಾ, ನಮ್ಮ ಈ ಗೊಬ್ಬರ ಕಂಪನಿ ಹುಬ್ಬಳ್ಳಿಯಲ್ಲಿ ಕಿಸಾನ್ ಅಗ್ರೋದಲ್ಲಿ ನಮ್ಮ ಹಮಾಲರಿಗೆ ಭಾಳ ಅನ್ಯಾಯ ಆಗಿದೆ. ಈಗ ಸತತವಾಗಿ ನಾವು 5-6 ವರ್ಷದಿಂದ ಇಲ್ಲಿ ಶ್ರಮಪಟ್ಟು ದುಡಿದಿದ್ದೇವೆ. ಇಲ್ಲಿ ಒಂದು ಯಾಕಂದರೆ ಇದು ಗೊಬ್ಬರ ಕಂಪ್ನಿ ಅಂದ್ರೆ ಧೂಳ ಮತ್ತು ಭಾಳ ಡ್ರಸ್ಟ್ ಇಂಥವೆಲ್ಲ ನಾವು ನುಂಗಿ, ಮೂಗಿನಲ್ಲಿ ಆಯ್ತು ಬಾಯಿಯಲ್ಲಿ ಆಯ್ತು ಎಲ್ಲ ನಾವು ನುಂಗಿ ನಮ್ಮ ಒಂದು ದೇವರು ಕೊಟ್ಟಂಥ ಬಡತನವನ್ನು ಒಂದೇ ನೆನಪಿಸ್ಕೊಂತ ಇಲ್ಲಿ ಒಂದು ಮಾಸ್ಕ್ ಕೇಳಿದರೂ ನಮಗೆ ಯಾರೂ ಸರಿಯಾಗಿ ಕೊಡಲಿಲ್ಲ. ಆದರೂ ನಮ್ಮ ಈ ಜೀವನವನ್ನು ನೆಚ್ಚಿ ಇನ್ನೊಬ್ಬರಿಗೆ ನಾವು ಯಾವತ್ತೂ ಹೊಳ್ಳಿ ಮಾತಾಡಿಲ್ಲ. ನಮ್ಮ ತ್ರಾಸನ್ನು ನಾವು ಹೊಟ್ಟೆಯಲ್ಲಿ ಇಟ್ಕೊಂಡು ಸತತವಾಗಿ ದುಡಿದ್ರು. ಮೊದಲ ಬಾರಿಗೆ ಇಲ್ಲಿ ಬಂದಲ್ಲಿ 310 ರೂಪಾಯಿ ಪಗಾರ ಕೊಟ್ರು ನಮಗೆ. ಆದರೂ ನಾವು ಮನೆಯಲ್ಲಿ ಸಾಲ ತಿರ್ಕಿಲ್ಲ. ಏನು ಮಾಡೋದು, ಜೀವನ ನಮ್ಮ ತಂದೆ ತಾಯಿರು ಬಡತನಿತ್ತು, ನಮ್ಮ ಶಾಲೆಯನ್ನು ಕಲಿಸ್ಲಿಲ್ಲ. ಏನೋಪ್ಪ ಇದು ದೇವ್ರು ಕೊಟ್ಟಂಥ ವರ ನಮಗಂತೇಳಿ ಯಾರಿಗೂ ಹೊಳ್ಳಿ ಮಾತಾಡ್ಲಂಗೆ ನಾವು ದುಡ್ಕೊತ ಬಂದೀವಿ.
ಈಗ ಏನೈತಲ್ಲ ನಾವು ಮತ್ತೆ ಸರ್ ಒಂದು ಸ್ವಲ್ಪ ನೋಡಿ ಕೊಡಿ, ಅದಕ್ಕೂ ಸಾಲಿಲ್ಲ, ಮಕ್ಕಳ ಸಾಲಿ ಫೀಸು ಹೆಚ್ಚಿಗೆ ಅದಾವನ್ನ 360 ಕೊಟ್ಟರು. ಅದನ್ನು ನಾವು ದೊಡ್ಡದಂತೇಳಿ ದುಡ್ಕೊತ ಬಂದಿದ್ದೀವಿ. ಈ ಸಲ ಎಲ್ಲ ಇದೆ, ಕಂಪ್ನಿ ಒಳಗೆ ಮಾಲ್ ಇದೆ, ಎಲ್ಲ ಸರಿಯಾಗಿದೆ. ಮತ್ತು ಎಲ್ಲ ಉಳಿದ ಈ ಸೆಕ್ಯೂರಿಟಿ ಅವರಾತು, ಆಫೀಸ್ ಕಂಪ್ಯೂಟರ್ ವರ್ಕ್ ಆಯ್ತು, ಈ ಆಫೀಸ್ ಬಾಯ್ನ ಕೆಲಸ ಮಾಡೋರ್ನಾತು, ಎಲ್ಲರನ್ನೂ ಇಟ್ಕೊಂಡಿದ್ದಾರೆ. ಆದರೆ ನಾವು ಏನು ಕೇಳಿದೀವಪ್ಪ, ಎಲ್ಲ ಕಡೆ ಸರ್ 100 ರೂಪಾಯಿ ಟನ್ ನಂಗೆ ಲೋಡ್ ಮಾಡ್ತಾರೆ, ಅನ್ಲೋಡ್ ಮಾಡ್ತಾರೆ. ನಮಗೆ ಏನು ಸರ್ ನೋಡಿ ಕೊಡ್ರಿ, 30 ರೂಪಾಯಿ ಕೊಡ್ತಿದ್ರು ಅವ್ರು ನಮ್ಗೆ. ನೋಡಿ ಸರ್ ಸಾಲೋದಿಲ್ಲ. ಈಗಂದ್ರೆ ಪಳಿ ಹತ್ತಿ ಇಳಿದು 25 ಟನ್ ಲೋಡ್ ಮಾಡ್ಬೇಕಂತಂದ್ರೆ ಅದ್ರ ಶ್ರಮ ನಮಗೆ ದೇವ್ರಿಗೆ ಗೊತ್ತು, ನಮಗೆ ಗೊತ್ತು ಸರ್. ಅದನ್ನೊಂದು ಸ್ವಲ್ಪ ಏರಿಸ್ಕೊಡಿ. ಎಲ್ಲ ಕಡೆ 100 ರೂಪಾಯಿ ಅದಾವೆ, ನಾವು 80 ರೂಪಾಯಿ ಕೊಡಿ ಅಂದೀವಿ ಸರ್. ಅದು ನಿನ್ನೆ ಅವರು 1 ಅನ್ಲಿಲ್ಲ 2 ಅನ್ಲಿಲ್ಲ, ಸುಮ್ಮನೆ ಹೋದವ್ರು ಸರ್. ಇವತ್ತು ಬೆಳಿಗ್ಗೆ ಬಂದು ನಮಗೆ ಸಹಿ ಮಾಡಬೇಡ್ರಿ, ಕೆಲ್ಸಕ್ಕೆ ಬಿಡಬೇಡ ಅಂತಾರೆ ಸರ್. ಮತ್ತು ನಾವು 360ರಲ್ಲಿ ESI PF ಕಟ್ ಮಾಡಿಸ್ಕೊಂಡು ನಮ್ಮ ಮನಿತನ ಇನ್ನೂ ನಮಗೆ ದೇವರಿಗೆ ಗೊತ್ತು ಸರ್. ಕೊರೋನಾದಾಗ 3 ತಿಂಗಳಾದರೂ ನಮಗೆ ಹೆಲ್ಪ್ ಮಾಡಲಿಲ್ಲ. ಮಕ್ಕಳೆಲ್ಲ ಉಪವಾಸ ರೀ. ಆದರೂ ಏನೋ ನಮ್ಮ ಮನೆ ಆಜು ಬಾಜು ನಮ್ಮ ಗುಣಕ್ಕೆ ಮೆಚ್ಚಿ ಸ್ವಲ್ಪ ಸಹಾಯ ಮಾಡ್ಕೊತ ಬಂದರು. ಎಲ್ಲ ಜೀವನ ನಡೆದೈತೆ ಸರ್. ಈಗೂ ನಾವು ಬಡ್ಡಿ ಹಂಗೆ ಅಲ್ಲಿ ಇಲ್ಲಿ ಒಂದು 10,000 15,000 ಸಾಲ ಮಾಡಿದಾರ, ಬಡ್ಡಿ ಕಟ್ಬೇಕು ಸರ್. ಈಗ ಸಡನ್ಲಿ ಕೆಲಸ ಅಂತ ಈಗೂ ಬಿಟ್ಬಿಡು ಅಂತಾರೆ ಸರ್. ನಮಗೆ ಸಡನ್ಲಿ ಬಿಡಂದ್ರೆ ಏನು ಸರ್, ನಾವು ಈಗ ಜಾಸ್ತಿ ಪ್ರೊಡಕ್ಷನ್ ಬಂದಾಗ ಸರ್, ಇಲ್ಲ ಇನ್ನೊಂದು 4 ಮಂದಿ ಕರ್ಕೊಂಬರ್ರಿ, ಇನ್ನೊಂದಿಬ್ಬರನ್ನ ಕರ್ಕೊಂಬರ್ರಿ ಅಂದ್ರೆ ಸರ್. ಹಾಂ, ಕಿಸಾನ್ ಅಗ್ರೋ ಹುಬ್ಳಿಯಲ್ಲಿ ಐತೆ ಸರ್. ಕರ್ನಾಟಕ ನಾವು 7 ಮಂದಿ ಸರ್. ಮೊದಲ 20 ಮಂದಿಯಿಂದ ಸ್ಟಾರ್ಟ್ ಆಗಿತ್ತು ಸರ್. ಅಂದ್ರೆ ಅದ್ರಾಗ ಒಂದು ಸ್ವಲ್ಪ ಹೆವಿ ವರ್ಕ್ ಮಾಡೋರು, ಒಂದು ಸ್ವಲ್ಪ ವೀಕ್ನೆಸ್ ಇದ್ದವರು ಬಿಟ್ಕೊಂತ ಬಂದ್ರು ಸರ್ ಅವರು. ಈಗ ನಾವೇನ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಮ್ಮ ಶರೀರ ಗಟ್ಟಿದ್ದು ಸರ್. ನಾವು ಏನೋ ಆದರೂ ದುಡಿಬೇಕಪ್ಪ ಅನ್ನೋದೊಂದು ಬಡತನ ಪರಿಸ್ಥಿತಿಗೆ ಹೊಂದ್ಕೊಂಡು ಬಂದಿವಿ. ಆಮೇಲೆ ಏನು ಮಾಡತ್ರಿ ಸರ್, ಬರ್ತಾ ನೋಡಕತ್ರಿ 20 ಮಂದಿ ಕೆಲಸ ಹೆಂಗೆ, 15 ಮಂದಿ ಕೆಲಸ ಹೆಂಗೆ, ಆಮೇಲೆ ಲಾಸ್ಟ್ 10 ಮಂದಿ ಇಟ್ಕೊಂಡ್ರಿ ಸರ್. ಆಮೇಲೆ ನಾವು 2 ವರ್ಷ ಆಯ್ತು ಸರ್. ಈಗ 7 ಮಂದಿ 8 ಮಂದಿ ಮೇಲೆ ಮೇಂಟೈನ್ ಮಾಡ್ಕೊತ ಬಂದೀವಿ. ಅವ್ರಿಗೆ ಇನ್ನೂ ಎಷ್ಟು ಮಂದಿ ಇದಾನೆ ಸರ್. ರಿಂಗ್ ರೋಡ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕಡಿಮೆ ಎತ್ತರದ ಬ್ರಿಡ್ಜ್ ನಿರ್ಮಾಣ ಮಾಡುತ್ತಿರುವುದನ್ನು ಖಂಡಿಸಿ ರೈತ ಮುಖಂಡರು ಹುಬ್ಬಳ್ಳಿಯ ನೇಕಾರ ನಗರದ ಹತ್ತಿರ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಬಾಲ ಅಕಾಡೆಮಿ ಅಧ್ಯಕ್ಷ ಈರಣ್ಣ ಜಡಿ ಮಾತನಾಡಿ, ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ಸಾಕಷ್ಟು ರೈತರ ವಾಹನಗಳು ಕಬ್ಬು ಹಾಗೂ ಬೆಳೆಯನ್ನ ಹೇರಿಕೊಂಡು ಸಂಚರಿಸುತ್ತವೆ. ಇಲ್ಲಿ ಕಡಿಮೆ ಎತ್ತರದ ಬ್ರಿಡ್ಜ್ ನಿರ್ಮಾಣ ಮಾಡಿರುವುದರಿಂದ ಸಾಕಷ್ಟು ತೊಂದರೆ ಆಗುತ್ತಿದೆ. ಕೂಡಲೇ ಬ್ರಿಡ್ಜ್ ಎತ್ತರವನ್ನ ಹೆಚ್ಚಿಸಿ ಸಾರ್ವಜನಿಕರ ಹಿತವನ್ನ ಕಾಪಾಡಬೇಕು ಎಂದು ಆಗ್ರಹಿಸಿದರು. ರಿಂಗ್ ರೋಡ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸದೆ ನಿರ್ಮಾಣ ಮಾಡಿದ್ದೇ ಆದಲ್ಲಿ ಮುಂಬರುವ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆಯನ್ನ ಪ್ರತಿಭಟನಾಕಾರರು ನೀಡಿದ್ರು. ಧಾರವಾಡ ಆಫೀಸಿಗೆ ಬಂದು ಅವ್ರು ರಿಕ್ವೆಸ್ಟ್ ಮಾಡಿದ್ರು, ಇಲ್ರಿ ಹಂಗ್ರಿ ಹಿಂಗ್ರಿ ಅಂತ ಸಜೆಷನ್ ಕೊಡಕ್ ಬಂದ್ರು. ನಾವು ಅದನ್ನ ವಿಚಾರ ಮಾಡಿಲ್ಲ. ಅದಕ್ಕೆ ಈಗ ನೀವು ಇಮಿಡಿಯೇಟ್ ಅವ್ರಿಗೆ ಫೋನ್ ಹಚ್ಚಿರಿ, ಕೆಲಸ ಬಂದ್ ಮಾಡ್ರಿ. ಕೆಲಸ ಚಾಲು ಮಾಡಿದ್ರೆ ಏನ ಅಹಿತಕರ ಘಟನೆ ನಡೆದ್ರೆ ನೀವ ಜವಾಬ್ದಾರ. ಅದಕ್ಕೆ ಈಗ ನಾವ್ ಹೇಳಂಗ್ ಕೆಲಸ ಹೋಗಿದ್ರೆ ಆರಂಭ ಮಾಡ್ರಿ, ಇಲ್ಲ ಅಂದ್ರೆ ಬೇಕಾಗಿಲ್ಲ ನಮಗಿದೆ. ನೀವು ಕೆಲಸ ಚಾಲು ಮಾಡಿದ್ರೆ ಅವಾಗಲೇ ಮಾಡ್ರಿ. ಅವ್ರು ಬರ್ಲಿ ಸರಿಲ್ಲ. ಮರಾಠ ಅಭಿವೃದ್ಧಿ ಹಾಗೂ ವೀರಶೈವ ನಿಗಮ ಸ್ಥಾಪಿಸಿದಂತೆ ಗಾಣಿಗರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಅಖಿಲ ಭಾರತ ಗಾಣಿಗ ಸಂಘದ ಗೌರವಾಧ್ಯಕ್ಷ ಶೇಖರ್ ಸಜ್ಜನರ್ ಆಗ್ರಹಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಖಿಲ ಭಾರತ ಗಾಣಿಗ ಸಂಘವು 1995ರಲ್ಲಿ ಸ್ಥಾಪನೆಯಾಗಿದ್ದು ಗಾಣಿಗ ಸಮಾಜದ ಸಂಘಟನೆ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಗಾಣಿಗರು ಮೂಲ ವೃತ್ತಿಯಾದ ಗಾನದ ಉದ್ಯೋಗದಿಂದ ಜೀವನ ನಡೆಸುತ್ತಿದ್ದು ಗಾಣಿಗರು ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕರ್ನಾಟಕದಲ್ಲಿ ಪ್ರವರ್ಗ 2A ಇದ್ದು ದೇಶದಲ್ಲಿ OBC ವರ್ಗದಲ್ಲಿ ಮೀಸಲಾತಿ ಪಡೆಯುತ್ತಿದೆ. ಗಾಣಿಗರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಗಾಣಿಗ ಅಭಿವೃದ್ಧಿ ನಿಗಮ ಸ್ಥಾಪಿಸುವಂತೆ ಒತ್ತಾಯಿಸಿದರು. ಕುಸುಬಿ ಎಣ್ಣೆಯಲ್ಲಿ, ಶೇಂಗಾದ ಎಣ್ಣೆಯಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಇರ್ತದೆ. ಇದು ಹಾರ್ಟ್ ಅಟ್ಯಾಕ್ ಆಗುವಂತಹದ್ದನ್ನ ತಡೀತದೆ. ಇದನ್ನು ತಿನ್ನೋದ್ರ ಮೂಲಕ ಸರಾಸರಿ ಆಯುಷ್ಯ 5 ವರ್ಷ ವೃದ್ಧಿಯಾಗಲಿಕ್ಕೆ ಅವಕಾಶ ಇದೆ. ಇತ್ತೀಚಿನ ಕಡಿಮೆ ಬೆಲೆಯ ರಿಫೈನ್ಡ್ ಆಯಿಲ್ ತಿನ್ನೋದ್ರ ಮೂಲಕ ಜನರು ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡಿದ್ದಾರೆ. ಕಳೆದ 20-30 ವರ್ಷದಲ್ಲಿ
ನಾವು ಈಗ ವಾಪಸ್ ಆ ಆರೋಗ್ಯವನ್ನು ನಾವು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಪಡಿಬೇಕಾದ್ರೆ ಮತ್ತೆ ನಾವು ಗಾಣದ ಉದ್ಯೋಗಕ್ಕೆ ಹೋಗಬೇಕು. ಗಾಣದ ಎಣ್ಣೆಯನ್ನು ತಿನ್ನೋದ್ರ ಮೂಲಕ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ನಮ್ಮ ದೇಹದ ಆರೋಗ್ಯ ಆಯುಷ್ಯವನ್ನು ವೃದ್ಧಿ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಇಲ್ಲಿಯವರೆಗೆ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಗಾಣಿಗ ಅಭಿವೃದ್ಧಿ ನಿಗಮನ ಮಾಡೋದ್ರ ಮೂಲಕ ಉದ್ಯೋಗಕ್ಕೆ ಚಾಲನೆಯನ್ನು ಕೊಟ್ಟರೆ ನಾವು ಉದ್ಯೋಗವನ್ನು ಪುನಃ ಪ್ರಾರಂಭ ಮಾಡಿ ದೇಶದ ಜನರ ಆರೋಗ್ಯ ದೃಷ್ಟಿಯಿಂದ ನಾವು ಒಳ್ಳೆಯ ಎಣ್ಣೆಯನ್ನು ತೆಗೆದುಕೊಡೋದ್ರ ಮೂಲಕ ಆರೋಗ್ಯ ಕಾಪಾಡೋದ್ರ ಜೊತೆಗೆ ಆತ್ಮನಿರ್ಭರ ಭಾರತದಲ್ಲಿ ನಾವು ಪಾಲ್ಗೊಂಡು ದೇಶದ ಅಭಿವೃದ್ಧಿಗೆ ಗಾಣಿಗ ಸಮಾಜ ತನ್ನದೇ ಆದ ಕೊಡುಗೆಯನ್ನು ಕೊಡಲಿದೆ ಅನ್ನುವಂಥದ್ದನ್ನು ನಾವು ಸರ್ಕಾರ ಒತ್ತಾಯ ಮಾಡೋದ್ರ ಮೂಲಕ ಗಾಣಿಗ ಅಭಿವೃದ್ಧಿ ನಿಗಮವನ್ನು ಶೀಘ್ರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ BS ಯಡಿಯೂರಪ್ಪನವರು ಅಖಿಲ ಭಾರತ ಗಾಣಿಗ ಸಂಘದ ವತಿಯಿಂದ ನಾವೇನು ಮನವಿಯನ್ನು ನಾಳೆ ಕೊಡ್ತಾ ಇದ್ದೀವಿ, ಗಾಣಿಗ ಅಭಿವೃದ್ಧಿ ನಿಗಮವನ್ನು ಶೀಘ್ರವಾಗಿ ತಾವು ಅದನ್ನು ಪ್ರಾರಂಭ ಮಾಡಿ ಗಾಣಿಗ ಸಮಾಜದ ಅಭಿವೃದ್ಧಿಗೆ ಉದ್ಯೋಗಕ್ಕೆ ತಾವು ಚಾಲನೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ಸಂಘದ ಮೂಲಕ ಸಂಘದ ಅಧ್ಯಕ್ಷನಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಡಿಸಿಎಂ ಗೋವಿಂದ್ ಕಾರಜೋಳ ಅವರಿಂದ ಮಾಧ್ಯಮ ಗೋಷ್ಠಿ ನಡೆಸಲಾಯಿತು. ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಳೆಯಿಂದ ಜಿಲ್ಲೆಯಲ್ಲಿ ಹಾನಿಗೊಳಗಾದ 5,881 ಮನೆಗಳಿವೆ. ಸಿ ಕ್ಯಾಟಗರಿಯಲ್ಲಿ ಬರುವಂತಹ ಫಲಾನುಭವಿಗಳಿಗೆ ಅವರ ತಾಲೂಕಿನಲ್ಲಿ 50,000 ರೂಪಾಯಿ ಪರಿಹಾರ ನೀಡಲಾಗುತ್ತದೆ. ಎ ಮತ್ತು ಬಿ ಕ್ಯಾಟಗರಿಯಲ್ಲಿ ಬಿದ್ದ ಮನೆಗಳಿಗೆ ರಾಜ್ಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಪೇಮೆಂಟ್ ಮಾಡಲಾಗುತ್ತದೆ. 50,970 ಫಲಾನುಭವಿಗಳ ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಕೃಷಿ ಕ್ಷೇತ್ರದಲ್ಲಿ 64,589 ಹೆಕ್ಟೇರ್ ಅಕ್ಟೋಬರ್ ಅಂತ್ಯದವರೆಗೆ ಬೆಳೆ ಹಾನಿಯಾಗಿದೆ. 21 ಕೋಟಿ ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ಜಮಾ ಮಾಡಲಾಗಿದೆ. ಈಗಾಗಲೇ 19,526 ರೈತರ ಅಕೌಂಟ್ಗೆ ಹಾಕಲಾಗಿದೆ. ಇನ್ನುಳಿದ ರೈತರ ಅಕೌಂಟ್ ನಂಬರ್ ಕೊಡಬೇಕು ಮತ್ತು ಆಧಾರ್ನ ಮಾಹಿತಿ ಕೊಡಬೇಕಾದ ಕಾರಣದಿಂದ ವಿಳಂಬವಾಗಿದೆ. ಆದರೆ ನಮ್ಮ ಸರ್ಕಾರದ ಕಡೆಯಿಂದ ವಿಳಂಬವಾಗಿಲ್ಲ. ರೈತರ ಪರಿಹಾರದ ಹಣ ಡಿಸಿ ಆಫೀಸ್ನಲ್ಲಿ ಜಮಾ ಮಾಡಲಾಗಿದೆ. ಮಾಹಿತಿ ಬಂದಾಗ ಅವರಿಗೆ ಹಣ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಆಯಾ ತಾಲೂಕಿನಲ್ಲೇ ಪೇಮೆಂಟ್ ಮಾಡ್ತಾರೆ. ಬಿ ಮತ್ತು ಎ ಕ್ಯಾಟಗರಿ ಮನೆಗಳನ್ನು ರಾಜ್ಯದಲ್ಲಿ ಪೇಮೆಂಟ್ ಆಗ್ತಾರೆ. ಅಂದ್ರೆ ನಿಗಮದಿಂದ, ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದಿಂದ ಆಗ್ತಾ ಇದೆ. ಸಿ ಕ್ಯಾಟಗರಿ ಈಗಾಗಲೇ 50,000 970 ಮನೆಗಳಿಗೆ ನಾವು ಪೇಮೆಂಟ್ ಅನ್ನ ಅಕೌಂಟಿಗೆ ಹಾಕಿದ್ದೀವಿ. ಫಲಾನುಭವಿಗಳ ಅಕೌಂಟ್. ಕೃಷಿ ಕ್ಷೇತ್ರದಲ್ಲಿ 65,489 ಹೆಕ್ಟರ್ ಅಕ್ಟೋಬರ್ ಅಂತ್ಯದವರೆಗೂ ಬೆಳೆ ಹಾನಿಯಾಗಿದೆ. ರೈತರ ಬೆಳೆ ಹಾನಿ 64,589 ಹೆಕ್ಟರ್. ತೋಟಗಾರಿಕೆ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ 47,036 ಹೆಕ್ಟರ್. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ನ್ಯಾಯಾಂಗ ಬಂಧನದ ಅವಧಿ ಇಂದು ಮುಗಿದಿದೆ. ಈ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರಾದರು. ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರಾಗಿ ಮಾಹಿತಿ ನೀಡಿದ್ರು. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರನ್ನು ಬೆಳಗಾವಿಯ ಹಿಂಡಲ್ಗ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯವಾದಿಗಳು ವಿಚಾರಣೆ ಮಾಡಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಬಿಐ ಮನವಿ ಮೇರೆಗೆ 3ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಮತ್ತೆ 14 ದಿನಗಳ ಕಾಲ ವಿನಯ್ ಕುಲಕರ್ಣಿ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿದೆ.